ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ತಮ್ಮನೇನು ನೋಡಿ ವ್ಯೂಸು, ಸಬ್ಸ್ಕ್ರೈಬರ್ಸು, ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು ಹೇಗೆ, ದುಡ್ಡು ಕೊಟ್ಟು ಮಾಡೋದು ಹೇಗೆ ಅನ್ನೋದು ತಮ್ಮನೇನು ನೋಡಿಕೊಂಡು ಚಾನಲ್ ಮೇಲೆ ಬಂದಿದೆ. ಸೊ ಅದೇ ಇವತ್ತು ನಿಮಗೆ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ನೀವು ನೋಡಿರ್ಬೋದು, ತುಂಬ ಯೂಟ್ಯೂಬಲ್ಲೇ ನಾವು ಸರ್ಚ್ ಮಾಡಿದಾಗ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ಗೆ ಏನು ಮಾಡೋದು, ವಾಚ್ ಅವರ್ಗೆ ತರೋದು, ವ್ಯೂಸ್ ತರೋದು, ಈ ರೀತಿ ಎಲ್ಲ ನೋಡ್ತಾ ಇರ್ತೀರ. ಬಟ್ ಇಲ್ಲಿ ನಾನು ಯೂಟ್ಯೂಬ್ನಲ್ಲಿ ಒಂದು ಫ್ಯೂಚರ್ ಅದೇ ಪ್ರಮೋಷನ್ಸ್ ಅಂತ. ಸೊ ಆ ಫ್ಯೂಚರ್ ಬಳಸಿ ಯೂಟ್ಯೂಬಿಂದನೇ ನಾವು ಯೂಟ್ಯೂಬ್ ಮೇಲೆ ಅಡ್ವರ್ಟೈಸ್ ಮಾಡಿ, ಪ್ರಮೋಷನ್ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡೋದು. ಸೊ ಈ ರೀತಿ ನಾವು ಮಾಡಿನೂ ಯೂಟ್ಯೂಬ್ ಮೇಲೆ ವ್ಯೂಸ್ ತರ್ಬೋದು, ಸಬ್ಸ್ಕ್ರೈಬರ್ಸ್ ತರ್ಬೋದು, ವಾಚ್ ಅವರ್ ತರ್ಬೋದು. ಸೊ ಇದೆಲ್ಲ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ತೀನಿ. ಸೊ ತುಂಬ ಜನ ನೀವು ನೋಡಿರ್ಬೋದು, ಗೂಗಲ್ ಆ್ಯಡ್ಸ್ ಅಂತ ನಿಮ್ಮ ಇದರಲ್ಲಿ ಬರುತ್ತೆ. ಇಲ್ಲೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ. ಗೂಗಲ್ ಆ್ಯಡ್ಸ್ ಅಂದರೆ ಬೇರೆ, ಗೂಗಲ್ ಆ್ಯಡ್ಸನ್ಸ್ ಅಂದರೆ ಬೇರೆ. ಗೂಗಲ್ ಆ್ಯಡ್ಸ್ ಅಂದರೆ ಗೂಗಲ್ ಮೇಲೆ ಅಥವಾ ಯೂಟ್ಯೂಬ್ ಮೇಲೆ ಎಲ್ಲಿ ಬೇಕಾದರೂ ನೀವು ಅಡ್ವರ್ಟೈಸ್ ಮಾಡಲಿಕ್ಕೆ ಅಂತ, ಅದು ಗೂಗಲ್ ಆ್ಯಡ್ಸ್ ಅಂತ ಒಂದು ಬೇರೆ ಪ್ರಾಡಕ್ಟ್ ಇದೆ. ಇನ್ನು ಗೂಗಲ್ ಆ್ಯಡ್ಸನ್ಸ್ ಅಂದರೆ ಇದು ಅರ್ನಿಂಗ್ ಮಾಡೋ ಆಪ್ಷನ್. ಆ್ಯಡ್ಸನ್ಸ್ ಅಂದರೆ ಯೂಟ್ಯೂಬ್ ಮೇಲೆ ಮಾನಿಟೈಸ್ ಮಾಡಿಕೊಂಡು ಅಥವಾ ವೆಬ್ಸೈಟ್ಗಳ ಮೇಲೆ ಮಾನಿಟೈಸ್ ಮಾಡಿಕೊಂಡು ದುಡ್ಡು ಮಾಡಲಿಕ್ಕೆ ಅಂತ ಇರೋ ಗೂಗಲ್ ಆ್ಯಡ್ಸನ್ಸ್. ಗೂಗಲ್ ಆ್ಯಡ್ಸ್ ಅನ್ನೋದು ಬೇರೆ, ಗೂಗಲ್ ಆ್ಯಡ್ಸೆನ್ಸ್ ಅನ್ನೋದು ಬೇರೆ. ಸೊ ಇದು ಒಂದು ಸ್ವಲ್ಪ ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ನನಗೂ ಕೂಡ ವಾಟ್ಸಪ್ ಮೇಲೆ ಮೆಸೇಜ್ ಹಾಕ್ತೀರಾ, ಗೂಗಲ್ ಆ್ಯಡ್ಸ್ನಿಂದ 20,000 ಖರ್ಚು ಮಾಡಿ 20,000 ಹಣ ಪಡೀರಿ ಅಂತ ಹೇಳಿ ಇದೆಲ್ಲ ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಅದು ನೋಡಿಕೊಂಡು ತುಂಬ ಜನರಿಗೆ 20,000 ಬಂತು ಅಂತ ಈ ರೀತಿ ಏನೋ ಒಂದೊಂದು ಬಂದಿರುತ್ತೆ. ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಅದೊಂದು ಸ್ವಲ್ಪ ನಾನು ಕ್ಲಿಯರ್ ಮಾಡ್ತೀನಿ. ನೀವು ಗೂಗಲ್ ಆ್ಯಡ್ಸ್ಗೆ ಕ್ಲಿಕ್ ಮಾಡಿದರೆ ನಿಮ್ಮ ಪ್ರಮೋಷನಲ್ಲಿ ಗೂಗಲ್ ಆ್ಯಡ್ಸ್ ಅಂತ ಇರುತ್ತೆ. ಅದನ್ನು ಲಿಂಕ್ ಮಾಡಿದಾಗ ನಿಮ್ಮ ಮೇಲ್ಗೆ ಒಂದು ಮೆಸೇಜ್ ಬಂದುಬಿಡುತ್ತೆ. ನೀವು 20,000 ಸ್ಪೆಂಡ್ ಮಾಡಿ ನಾವು 20,000 ನಿಮಗೆ ಅಮೌಂಟ್ ಕೊಡ್ತೀವಿ ಅಂತ ಬರ್ತಾ ಇರುತ್ತೆ ಅಲ್ಲಿ. ಸೊ ಅದು ಗೂಗಲ್ ಆ್ಯಡ್ಸ್ ಮೇಲೆ ಬಂದಾಗ ನೀವು ಗೂಗಲ್ ಆ್ಯಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನೀವು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ಅಂತ ಆ ಅಮೌಂಟ್ ಇರುತ್ತೆ. ಸೊ ನೀವು 20,000 ಖರ್ಚು ಮಾಡಿದರೆ ಅವ್ರು 20,000 ರೂಪಾಯಿ ಸೇರಿಸಿ 40,000 ರೂಪಾಯಿದು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ನಿಮಗೆ ಅಲ್ಲಿ ಅವಕಾಶ ಇರುತ್ತೆ. ಸೊ ಗೂಗಲ್ ಆ್ಯಡ್ಸ್ನಿಂದ ಈ ರೀತಿ ನಿಮಗೆ ಪ್ರಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಆ್ಯಡ್ಸ್ ಬರ್ತಾ ಇರುತ್ತೆ. ಅದು ಯೂಟ್ಯೂಬದ್ದೊಂದು ಪ್ಲ್ಯಾಟ್ಫಾರ್ಮ್ ಬೇರೆಯೇ ಇದೆ. ಸೊ ಅಲ್ಲಿ ನೀವು ಅಮೌಂಟ್ ಹಾಕಿ 20,000 ನೀವು ಖರ್ಚು ಮಾಡಿದರೆ ಇನ್ನೂ 20,000 ಗೂಗಲ್ ಆ್ಯಡ್ಸ್ ಕೊಡುತ್ತೆ. ಅದನ್ನು ಸೇರಿಸಿ 40,000 ರೂಪಾಯಿದು ಆ್ಯಡ್ಸ್ ನೀವು ಹಾಕಿ ಕೆಲಸ ಮಾಡ್ಕೋಬೋದು. ಸೊ ಅದು ಎಲ್ಲಿರುತ್ತೆ ಇಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಫಸ್ಟ್ ನಾನು ಅದು ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ಒಂದು ನಿಮಿಷ. ಸೊ ಇಲ್ಲಿ ನನ್ನ ಚಾನಲ್ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಫಸ್ಟ್ ಚಾನಲ್ ಓಪನ್ ಮಾಡ್ತೀನಿ. ಚಾನಲ್ನಲ್ಲಿ ಹೋದಾಗ ಸ್ನೇಹಿತರೆ, ಇದು YT ಸ್ಟುಡಿಯೋ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಬೇಕು. ಯೂಟ್ಯೂಬ್ ಸ್ಟುಡಿಯೋನ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಿ. ಸೊ ಅಲ್ಲಿ ಕಂಟೆಂಟ್ ಮೇಲೆ ಹೋಗಿ. ಕಂಟೆಂಟ್ ಮೇಲೆ ಹೋದಾಗ ಮೇಲ್ಗಡೆ ನೋಡಿ ಕೆಲವೊಂದಿಷ್ಟು ಆಪ್ಷನ್ಸ್ ನಿಮ್ಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಹಾಕಿರೋ ವಿಡಿಯೋಸ್ ಎಲ್ಲ ಕಾಣುತ್ತೆ. ಅದ್ರ ಜೊತೆ ಇಲ್ಲಿ ಇನ್ಸ್ಪೈರೇಷನ್ ವಿಡಿಯೋ, ಶಾರ್ಟ್ಸ್, ಲೈವ್ ಟ್ಯಾಬ್ಸ್ ಎಲ್ಲ ಕಾಣುತ್ತೆ. ಇಲ್ಲಿ ಪ್ರಮೋಷನ್ಸ್ ಅಂತ ಇದೆ. ಈ ಪ್ರಮೋಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪ್ರಮೋಷನ್ಸ್ನಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಅಂತ ಇಲ್ಲಿ ಬಟನ್ ಕೂಡ ಇದೆ. ಪ್ರಮೋಟ್ ಯುವರ್ ಚಾನಲ್ ಆ್ಯಂಡ್ ಬಿಸ್ನೆಸ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ನೋಡಿ, ಇದು ಆ್ಯಕ್ಚುಲಿ ಕೆಲಸ ಮಾಡೋದಂದರೆ, ಏನಾದರೂ ನೀವು ಪ್ರಾಡಕ್ಟ್ ಅದು ಇದು ಸೇಲ್ ಮಾಡ್ತಿದ್ರೆ, ವಿಡಿಯೋ ಹಾಕಿದ್ದೀರಾ, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟು ವಿಡಿಯೋ ಹಾಕಿದ್ದೀರಾ, ನಿಮ್ಮ ಹತ್ರ ಆ ಪ್ರಾಡಕ್ಟ್ ಇದೆ, ಸೆಲ್ ಮಾಡಬೇಕು ಅಂದರೆ ಇದು ತುಂಬ ಯೂಸ್ ಆಗುತ್ತೆ. ಅದರಲ್ಲಿ ಲೀಡ್ಸ್ ತೊಗೊಂಬರ್ಬೋದು, ಅಂದರೆ ನೀವು ಸೇಲ್ಸ್ ಜನ್ರೇಟ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಅಂದರೆ, ಸೊ ಅದು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಪ್ರಮೋಷನ್ಸ್ ಎಲ್ಲ ಮಾಡಿ ಜನರಿಗೆ ರೀಚ್ ಆಗಿ ಆ ಮಾಹಿತಿ ಕೊಟ್ಟು ನೀವು ಬಿಸ್ನೆಸ್ ಮಾಡ್ಬೋದು. ಸೊ ಇದೊಂದು ಬಿಸ್ನೆಸ್ ಮಾಡಲಿಕ್ಕೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ನೀವು ಅಂತ ಅನ್ಕೋಬೋದು. ಇನ್ನು ಇದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಈ ರೀತಿ ಕಾಣುತ್ತೆ ಅನ್ನೋದು ಒಂದು ಪಿಕ್ಚರ್ ಕಾಣ್ತಿದೆ. ಸೊ ಇಲ್ಲಿ ಸಬ್ಸ್ಕ್ರೈಬ್ ಅಂತಾನು ಇರುತ್ತೆ. ಸೊ ಈ ರೀತಿ ನೀವು ಪ್ರಮೋಷನ್ ಮಾಡಿ, ಯೂಟ್ಯೂಬ್ ಮೇಲೆ ಪ್ರಮೋಷನ್ ಮಾಡಿ ಸಬ್ಸ್ಕ್ರೈಬರ್ಸು, ವ್ಯೂಸು, ವಾಚ್ ಅವರ್ ತೊಗೋಬೋದು. ಬಟ್ ಇಲ್ಲಿ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತೆ, ವಾಚ್ ಅವರ್ ಕೌಂಟ್ ಆಗಲ್ಲ ನಿಮ್ಮ ಮಾನಿಟೈಸೇಷನ್ಗೆ. ಸೊ ಇದು ನೆನಪಿರಲಿ. ನೀವು ಅಮೌಂಟ್ ಖರ್ಚು ಮಾಡಿದರೆ ನೀವು ಸಬ್ಸ್ಕ್ರೈಬರ್ಸ್ ತೊಗೋಬೋದು, ವ್ಯೂಸ್ ಗೇನ್ ಮಾಡ್ಕೋಬೋದು. ಬಟ್ ಅದರಿಂದ ಬಂದಿರೋ ವಾಚ್ ಟೈಮ್ ಕೌಂಟ್ ಆಗಲ್ಲ ಮಾನಿಟೈಸೇಷನ್ಗೆ, ಇದು ನೆನಪಿರಲಿ.
ಸೊ ಈಗ ಇದನ್ನು ನಾವು ಸೆಟಪ್ ಮಾಡೋದು ಹೇಗೆ ಅಂದರೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ನಾನು ಇಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿದ್ದೆ, ಹಾಗಾಗಿ ಇದು ಈ ರೀತಿ ತೋರಿಸ್ತಾ ಇದೆ, ಒಂದು ಅಕೌಂಟ್ ಬಂದಿದೆ. ನಿಮ್ಮ ಹತ್ರ ನೀವು ಕ್ಲಿಕ್ ಮಾಡಿಲ್ಲ ಅಂದರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಇರುತ್ತೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಡಿಯನ್ಸ್ ನಿಮ್ಗೆ ಯಾವ ರೀತಿ ಬೇಕು, ಇಲ್ಲಿ ನೀವೇನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ, ಅದು ವಿಡಿಯೋ ಮೇಲೆ ವ್ಯೂಸ್ ಬೇಕು ಅಂದರೆ ಅದು ಮಾಡ್ಕೋಬೋದು, ವೆಬ್ಸೈಟ್ ಮೇಲೆ ಟ್ರಾಫಿಕ್ ಬೇಕಂದರೆ ಅದು ತೊಗೋಬೋದು, ಆಡಿಯನ್ಸ್ ಗ್ರೋತ್ ಬೇಕು ಅಂದರೆ ಇಲ್ಲಿ ಗೆಟ್ ಮೋರ್ ಸಬ್ಸ್ಕ್ರಿಪ್ಷನ್ಸ್ ಆ್ಯಂಡ್ ವ್ಯೂಸ್ ಆಫ್ ಅಡಿಷನಲ್ ವಿಡಿಯೋಸ್ ಆನ್ ಯುವರ್ ಚಾನಲ್ ಅಂತ ಇದೆ. ಸೊ ಒಂದು ಬೇರೆ ವಿಡಿಯೋದ ಮೇಲೆ ಈ ರೀತಿ ಒಂದೇ ವಿಡಿಯೋದಿಂದ ನೀವು ಸಬ್ಸ್ಕ್ರೈಬರ್ಸು ವ್ಯೂಸು ಈ ರೀತಿ ತೊಗೋಬೋದು ಅಂತ ಹೇಳ್ತಿದೆ. ಸೊ ಈ ರೀತಿ ನೀವು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದು ಸೆಲೆಕ್ಟ್ ವಿಡಿಯೋ ಅಂತ ಇರುತ್ತೆ, ಸೆಲೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡೋಣ. ಈ ವಿಡಿಯೋ ನಾನು ಸೆಲೆಕ್ಟ್ ಮಾಡ್ತೀನಿ, ಈ ರೀತಿ ಸೆಲೆಕ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಾಡಬೇಕು. ಇನ್ನು ಟಾರ್ಗೆಟ್ ಆಡಿಯನ್ಸ್, ಎಲ್ಲೆಲ್ಲಿ ನಿಮ್ಮ ವಿಡಿಯೋ ಯಾರ್ಯಾರು ನೋಡಬೇಕು ಅನ್ನೋ ಈ ಕಂಟ್ರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇರೋ ಕಂಟ್ರಿನ ಡಿಲೀಟ್ ಮಾಡಿದರೆ ಇಲ್ಲ ಆ್ಯಡ್ ಮಾಡಿದರೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಇರುತ್ತೆ. ನೀವು ಕಂಟ್ರಿ ಸೆಲೆಕ್ಟ್ ಮಾಡಿಕೊಂಡು ನೀವು ಬೇಕಾದ ಕಂಟ್ರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ಸೊ ಹಾಕಿ ಇಲ್ಲಿ ಸ್ವಲ್ಪ ಏಜ್ ಟಾರ್ಗೆಟ್ ಮಾಡಬೇಕು, ಯಾರು ಇದು ನೋಡಬೇಕು ಅನ್ನೋದು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ಏಜ್ನವ್ರು ನೋಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೂಡ ಹಾಕ್ಬೋದು. ಸೊ ಈ ರೀತಿ ಮಾಡಿ ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಷ್ಟು ಬಜೆಟ್ ಹಾಕ್ತೀರಿ ಅಂದರೆ, ಸೊ ಇದು ಇಲ್ಲಿ ಅಮೌಂಟ್ ಹಾಕಿ 500ನಿಂದ ಹಾಕಿದರೂ ತೊಗೊಳುತ್ತೆ. 500 ಹಾಕಿ ಇಲ್ಲಿ 3500 ತೊಗೊಳ್ತಿದೆ. ನೀವು 500 ರೂಪಾಯಿ ಹಾಕಿನೂ ಮಾಡ್ಬೋದು ಆ್ಯಡ್ಸ್. ಅದರಲ್ಲಿ ಏನು ಸಿಗುತ್ತೆ ನಿಮಗೆ 1.7K ಎಸ್ಟಿಮೇಟೆಡ್ ಒಂದು 1700 ವ್ಯೂಸಿಂದ 8.8K ವ್ಯೂಸ್ ಅಂದರೆ 8,800 ವ್ಯೂಸ್ ಕೂಡ ಪಡಿಬೋದು. ಆಮೇಲೆ ಇಂಪ್ರೆಷನ್ಸ್ ಎಷ್ಟು ಬರುತ್ತೆ ಅದೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ಎಲ್ಲ ಈ ಎಸ್ಟಿಮೇಟೆಡ್ ಇರುತ್ತೆ, ಎಷ್ಟು ಅಮೌಂಟ್ ಹಾಕ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ಸಿಗುತ್ತೆ. ನೀವು ಇಲ್ಲಿ ನೋಡಿ ಅಮೌಂಟ್ ಚೇಂಜ್ ಆದರೆ ಇಷ್ಟು ಎಸ್ಟಿಮೇಟೆಡ್ ಬಂತು, ಇಲ್ಲಿ 3,500ಕ್ಕೆ ಅದು ಅಷ್ಟು ಇದು ಇತ್ತು. ಅದು ಇಲ್ಲಿ ನೋಡಿ ನೀವು ಎಷ್ಟು ಅಮೌಂಟ್ ಹಾಕ್ತೀರಾ ಅಷ್ಟು ಜನರಿಗೆ ಇದು ರೀಚ್ ಆಗುತ್ತೆ. ಸೊ ಈ ರೀತಿ ಇರುತ್ತೆ. ಇನ್ನು ನೆಕ್ಸ್ಟ್ ಮಾಡಿದರೆ ಅಮೌಂಟ್ ನಿಮ್ಮ ಇದು ಆ್ಯಡ್ಸ್ ಅಕೌಂಟ್ಗೆ ಹೋಗುತ್ತೆ. ಸೊ ಅದು ಹೇಗಿರುತ್ತೆ ಇಲ್ಲಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಈ ರೀತಿ ಮಾಡಿದ್ದಾರೆ, ಅದನ್ನೇ ನಾನು ಇಲ್ಲಿ ತೋರಿಸ್ಬೇಕು ಅಂತ ಇದು ಮಾಡ್ತಿದ್ದೀನಿ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಹೋಗ್ತೀನಿ. ಈ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರು ಈ ಪ್ರಮೋಷನ್ಸ್ ಕ್ಯಾಂಪೇನ್ಸ್ ಎಲ್ಲ ನಡೆಸ್ತಿದ್ದಾರೆ. ಇಲ್ಲಿ ಪ್ರಮೋಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಪ್ರಮೋಷನ್ನಲ್ಲಿ ನೋಡಿ ಇಲ್ಲಿ ಈಗ ಆ್ಯಕ್ಟಿವ್ ಇದೆ, ಅಮೌಂಟ್ ಇಲ್ಲ, ಕಾಸ್ಟ್ ಈಗ ರನ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ ಇಲ್ಲಿ 169 ರೂಪಾಯಿ ಹಾಕಿದ್ದಾರೆ, 16,672 ಇದು ಬಂದಿದೆ. ಇಂಪ್ರೆಷನ್ಸ್ ಹಾಕಿದ್ದಾರೆ, ಅದಕ್ಕೆ ವ್ಯೂಸ್ ಬಂದಿರೋದು ಇಲ್ಲಿ ವ್ಯೂಸ್ ಇದೆ, ಇಲ್ಲಿ ಇಂಪ್ರೆಷನ್ಸ್ ಹಾಕಿರೋದು 16,000 ಜನರಿಗೆ ಇವ್ರು ತೋರಿಸಿದ್ದಾರೆ. ಅದರಲ್ಲಿ 427 ವ್ಯೂಸ್ ಬಂದಿದೆ. ಸೊ 83 ಸಬ್ಸ್ಕ್ರೈಬರ್ಸ್ ಇಲ್ಲಿ ಬಂದಿದೆ. ಅದೇ ರೀತಿ ಈ ರೀತಿ ನೋಡಿ ಇಲ್ಲಿ ಅಮೌಂಟ್ ಹಾಕಿದ್ದಾರೆ, 242 ರೂಪಾಯಿ ಖರ್ಚಾಗಿದೆ. ಸೊ 28,000 ವ್ಯೂಸ್ ಬಂದಿದೆ, ಇಂಪ್ರೆಷನ್ಸ್ ಹೋಗಿದೆ. ಅದರಲ್ಲಿ 833 ಜನ ನೋಡಿದ್ದಾರೆ, 93 ಸಬ್ಸ್ಕ್ರೈಬರ್ಸ್ ಬಂದಿದೆ. ಸೊ ಈ ರೀತಿ ನಾವು ಸಬ್ಸ್ಕ್ರೈಬರ್ಸ್ ಇಲ್ಲಿ ನೋಡಿ ಇಲ್ಲಿ ಅಮೌಂಟ್ ಹಾಕಿದ್ದಾರೆ 578 ರೂಪಾಯಿ. ಓಕೆ, ಇಷ್ಟು ಖರ್ಚಾಗಿದೆ. ಇದು ಇಂಪ್ರೆಷನ್ಸ್ ಇದೆ, ಅಂದರೆ ಜನರ ಹತ್ರ ಎಷ್ಟು ನೀವು ನೋಡಿರ್ಬೋದು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಕಾಣುತ್ತೆ ಅಡ್ವರ್ಟೈಸ್ಮೆಂಟ್ ಅಂತ ಕೆಳಗಡೆ ಒಂದು ಸ್ಪಾನ್ಸರ್ ಅಂತ ಬಂದಿರುತ್ತೆ, ಅಲ್ಲಿ ಇಂಪ್ರೆಷನ್ಸ್ ಬಂದಿರುತ್ತೆ. ಸೊ ಆ ಇಂಪ್ರೆಷನ್ ಬಂದಾಗ ಕ್ಲಿಕ್ ಮಾಡಿ ವ್ಯೂಸ್ ಬಂದಿರೋದೆಷ್ಟು 2,124, ಆಮೇಲೆ 264 ಈ ರೀತಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ತುಂಬ ಈ ರೀತಿ ಎಲ್ಲ ಇವ್ರು ಮಾಡಿದ್ದಾರೆ. ಸೊ ನೋಡ್ಬೋದು ಅಮೌಂಟ್ ಇಲ್ಲಿ ಕಟ್ ಆಗಿದೆ, ಎಷ್ಟು ಆಗಿದೆ ಅಂತ. ಸೊ ಇಲ್ಲಿ ನೋಡಿ 1,084 ರೂಪಾಯಿ ಇಲ್ಲಿ ಖರ್ಚು ಮಾಡಿದ್ದಾರೆ, ಇಂಪ್ರೆಷನ್ಸ್ ಇಷ್ಟು ಬಂದಿದೆ, ವ್ಯೂಸ್ ಇಷ್ಟು ಮಾತ್ರ ಬಂದಿದೆ. ಸೊ 140 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದು ಹೇಳಿಕ್ಕಾಗಲ್ಲ ಇಷ್ಟೇ ಆಗುತ್ತಂತ. ಸೊ ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನೀವು ಖರ್ಚು ಮಾಡಿ ಈ ರೀತಿ ಸಬ್ಸ್ಕ್ರೈಬರ್ಸ್ ಅದು ಎಲ್ಲ ಗೇನ್ ಮಾಡ್ಕೋಬೋದು. ಸೊ ತುಂಬ ಜನ ಈ ಪ್ರಮೋಷನ್ಸ್ ಬಗ್ಗೆ ಕೇಳ್ತಿದ್ರು. ಸೊ ಅದೇ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕಿದ್ದೆ. ಇನ್ನೂ ಕಂಪ್ಲೀಟ್ ಡೀಟೇಲ್ ಆಗಿ ಈ ಕ್ಯಾಂಪೇನೇ ಪೂರ್ತಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ ವಿಡಿಯೋ ಬೇಕು ಅಂದರೆ ಹೇಳಿ ಡೀಟೇಲ್ ಆಗಿ ಒಂದು ವಿಡಿಯೋನೇ ಮಾಡಿ ಹಾಕ್ತೀನಿ. ಸೊ ಇದು ಆದರೂ ಒಂದು ಡೀಟೇಲ್ ಇದೆ. ಸೊ ಇಲ್ಲಿ ನ್ಯೂ ಪ್ರಮೋಷನ್ಸ್ ಮೇಲೆ ಈಗ ಹೊಸದಾಗಿ ಮಾಡಿದ್ರು ಸೇಮ್ ಅದೇ ಪೇಜ್ ಓಪನ್ ಆಗುತ್ತೆ. ಸೊ ಇದೇ ರೀತಿ ಇರುತ್ತೆ. ಆಮೇಲೆ ಇಲ್ಲಿ ಒಂದು ನಿಮಗೆ ಒಂದು ಗೂಗಲ್ ಆ್ಯಡ್ಸ್ ಅಂತ ಬೇರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಗೂಗಲ್ ಆ್ಯಡ್ಸ್ ಅಂತ, ಗೂಗಲ್ ಆ್ಯಡ್ಸ್ ಬೇರೆ, ಗೂಗಲ್ ಆ್ಯಡ್ಸನ್ಸ್ ಬೇರೆ, ಇದು ನೆನಪಿರಲಿ ಸ್ನೇಹಿತರೆ. ಸೊ ಗೂಗಲ್ ಆ್ಯಡ್ಸ್ ಅಂದರೆ ಈ ರೀತಿ ನೋಡಿ, ಈ ರೀತಿ ಇರುತ್ತೆ.
ಸೊ ಗೂಗಲ್ ಆ್ಯಡ್ಸ್ ಅಂತ ಈ ರೀತಿ ಒಂದು ಬೇರೆ ಒಂದು ಗೂಗಲ್ ಆ್ಯಡ್ಸದ್ದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ನೀವು ಸೈನ್ ಇನ್ ಮಾಡಿಕೊಂಡು ಇಲ್ಲಿ ಎಲ್ಲ ಕೆಲಸನ ಮಾಡ್ಬೋದು. ಸೈನ್ ಇನ್ ಆಲ್ರೆಡಿ ಆಗಿಬಿಟ್ಟಿರುತ್ತೆ ನಿಮ್ಮದು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದುಬಿಡುತ್ತೆ. ಸೊ ಇಲ್ಲಿ ಯಾವ ಅಕೌಂಟ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಮೌಂಟ್ ಇಲ್ಲಿ ಹಾಕಬೇಕು. ಇಲ್ಲಿ ಅಮೌಂಟ್ ಹಾಕಿ ದುಡ್ಡು ಹಾಕಿ ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಆ ಕಾರ್ಡಿಂದ ಇಲ್ಲಿ ಅಮೌಂಟ್ ಹಾಕ್ಬೋದು. ಕಾರ್ಡ್ ಇರ್ಬೋದು ಅಥವಾ ಪೇಟಿಎಮ್ಮು ಈ ರೀತಿ ಅಮೌಂಟ್ ಇಲ್ಲಿ ತೊಗೊಳುತ್ತೆ. ಸೊ ಇಲ್ಲಿ ಅಮೌಂಟ್ ಹಾಕಿ ನೀವು ಕ್ಯಾಂಪೇನ್ ರನ್ ಮಾಡ್ಬೋದು. ಸೊ ದುಡ್ಡು ಹಾಕಬೇಕು, ಇಲ್ಲೊಂದು ಸ್ವಲ್ಪ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ಹಾಕ್ತೀನಿ ಒಂದು ವಿಡಿಯೋ. ಸೊ ಈ ರೀತಿ ಏನಾದರೂ ನೀವು ಮಾಡಿ ದುಡ್ಡು ಖರ್ಚು ಮಾಡಿ ಸಬ್ಸ್ಕ್ರೈಬರ್ಸ್ ಅದು ಏನಾದರೂ ಗೇನ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಬಟ್ ನನಗನ್ಸುತ್ತೆ ಈ ರೀತಿ ಮಾಡೋದ್ರಿಂದ ಏನೂ ಅರ್ಥ ಇಲ್ಲ. ಆರ್ಗ್ಯಾನಿಕಲಿ ನಿಮ್ಮ ಚಾನಲ್ ನೋಡಿಕೊಂಡು ನೀವು ಹಾಕಿರೋ ವಿಡಿಯೋ ನೋಡಿಕೊಂಡು ಸಬ್ಸ್ಕ್ರೈಬರ್ಸ್ ಏನು ಬರ್ತಾರೆ ಅವರು ಸೊ ಇದಾದರೂ ಅದೇ ರೀತಿ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ಇಲ್ಲ ಅಂತಲ್ಲ. ನಿಮ್ಮ ಚಾನಲ್ ಮೇಲೆ ಹಾಕಿರೋ ವಿಡಿಯೋ ನೋಡಿಕೊಂಡೇ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ಏನೂ ಇಶ್ಯೂ ಇಲ್ಲ. ಬಟ್ ಇಷ್ಟು ದುಡ್ಡು ಖರ್ಚು ಮಾಡಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ನಾವು ಕೂಡ ಯಾವತ್ತೂ ಈ ರೀತಿ ಮಾಡಿಲ್ಲ. ನಾವು ಆರ್ಗ್ಯಾನಿಕಲಿ ಕಂಟೆಂಟನ್ನು ಡೆಲಿವರ್ ಮಾಡಿ ಜನರಿಗೆ ಇಷ್ಟ ಆಗುವಂಥ ಕಂಟೆಂಟ್ ಡೆಲಿವರ್ ಮಾಡಿ ಅವರಿಗೆ ನಮ್ಮ ಚಾನಲ್ ಮೇಲೆ ತೊಗೊಂಡು ಬರ್ತೀವಿ. ಸೊ ಈ ರೀತಿ ಕೆಲಸ ಮಾಡೋದ್ರಿಂದ ನಮಗೆ ಲಾಂಗ್ ಟೈಮ್ವರೆಗೂ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲೆ ಇರ್ತಾರೆ. ಸೊ ಇದೂ ಹಾಗೆ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ದುಡ್ಡು ಖರ್ಚು ಮಾಡಬೇಕು ಅಂದರೆ ಮಾಡ್ಬೋದು. ಇಲ್ಲಿ ನೋಡಿ ಅಮೌಂಟ್ ಇಷ್ಟಿಷ್ಟು ಖರ್ಚು ಮಾಡಿ ಸಬ್ಸ್ಕ್ರೈಬರ್ಸ್ ನೋಡಿ ಇಷ್ಟು 416, 387 ಈ ರೀತಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸಬ್ಸ್ಕ್ರೈಬರ್ಸು ಬರುತ್ತೆ, ವ್ಯೂಸು ಬರುತ್ತೆ. ಸೊ ಇಲ್ಲಿ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಡ್ಯಾಶ್ಬೋರ್ಡಲ್ಲಿ ತೋರಿಸ್ತೀನಿ. ಟೋಟಲ್ ಸಬ್ಸ್ಕ್ರೈಬರ್ಸ್ ಏನು ಮಾಡ್ಕೊಂಡಿರೋದು 4000 ಸಬ್ಸ್ಕ್ರೈಬರ್ಸ್ ಇವರಿಗೆ ಆಗಿದೆ. ಬಟ್ ಇದು ಮಾನಿಟೈಸೇಷನ್ಗೆ ಕನ್ಸಿಡರ್ ಆಗಲ್ಲ. ಇಲ್ಲಿ ನಾನು ಅರ್ನ್ ಸೆಕ್ಷನಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ಗೆ ಏನೂ ಇಶ್ಯೂ ಇಲ್ಲ. ಸಬ್ಸ್ಕ್ರೈಬರ್ಸ್ ಕೌಂಟ್ ಆಗುತ್ತೆ, ಬಟ್ ವಾಚ್ ಅವರ್ ಕೌಂಟ್ ಆಗಲ್ಲ. ಇಲ್ಲಿ ನೋಡಿ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಎಲಿಜಿಬಿಲಿಟಿಯಲ್ಲಿ, ಬಟ್ ಇಲ್ಲಿ ಪಬ್ಲಿಕ್ ವಾಚ್ ಅವರ್ ನೋಡಿ 206 ಮಾತ್ರ ಇದು ಇದೆ ವಾಚ್ ಅವರ್. ಸೊ ಆರ್ಗ್ಯಾನಿಕಲಿ ಏನು ಬಂದಿದೆ ಅದು ಮಾತ್ರ ಇಲ್ಲಿ ಕೌಂಟ್ ಆಗುತ್ತೆ. ಆರ್ಗ್ಯಾನಿಕಲಿ ನಿಮ್ಮ ಚಾನಲ್ ಮೇಲೆ ಬಂದು ವೀಡಿಯೋಸ್ ನೋಡಿ ಏನು ಮಾಡಿರ್ತಾರೆ, ಪ್ರಮೋಷನ್ಸ್ನಿಂದ ಅಡ್ವರ್ಟೈಸ್ನಿಂದ ಬಂದಿರೋದು ಇಲ್ಲಿ ಕೌಂಟ್ ಆಗಲ್ಲ. ಸೊ ಈ ರೀತಿ ಇರುತ್ತೆ ನೋಡಿ. ಈ ರೀತಿ ಬೇಕಾದರೆ ನೀವು ಮಾಡ್ಬೋದು. ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಆಗಿ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಬೇಕು ಸರ್ ಮಾಡಿ ನೋಡೋಣ ಏನಾಗುತ್ತೆ ಅಂತ ಅಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡೋಣ, ನೆಕ್ಸ್ಟ್ ಒಂದು ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ರೀತಿ ನೀವು ಮಾಡ್ಬೋದು. ಪ್ರಮೋಷನ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ನೀವು ಕ್ವೆಶ್ಚನ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.